ಇದರೊಂದಿಗೆ ಕಡೆಯ ಚೆಂಡಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಜಯ ಗಳಿಸಿದೆ. ಕರ್ನಾಟಕ ಬುಲ್ಡೋಸರ್ಸ್ has defeated Chennai Rhinos in the last ball of this particular match. So Karnataka will take on Punjab the share in the finals. ಕರ್ನಾಟಕ ಗೆದ್ದಿದ್ರೆ ಇಟ್ಸ್ ಓನ್ಲಿ ಹೈಪೋಥೆಟಿಕಲ್, ಮುಂದಿನ ವರ್ಷಕ್ಕೆ ಕಾಯಬೇಕು. ಬಟ್ ನೆವರ್ದಿಲೆಸ್ ಕರ್ನಾಟಕ ಬುಲ್ಡೋಸರ್ಸ್ ದೇ ಪ್ಲೇಡ್ ವೆಲ್. ನಮಸ್ತೆ, ನೀವು ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಕ್ರಿಕೆಟ್ ಅಂತ ಬಂದಾಗ ಕಮೆಂಟ್ರಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಚಿಕ್ಕ ವಯಸ್ಸಿದ್ದಾನು ಒಂದು ವಾಯ್ಸ್ನ ಕೇಳ್ಕೊಂಬರ್ತಿದ್ವಿ. ಚಂದನ ಟಿವಿಯಿಂದನೂ ಆ ವಾಯ್ಸ್ನ ಕೇಳಿದ್ವಿ. ಕಂಚಿನ ಕಂಠನ ಅಂತ ಹೇಳ್ಬೋದು. ಶಂಕರ್ ಪ್ರಕಾಶ್ ಸರ್ ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಗಿ. ಸರ್ ನಮಸ್ತೆ, ಹೇಗಿದೆ? ನಮಸ್ಕಾರ, ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ವಾಯ್ಸ್ ಹೇಳೋಕ್ಕೆ ಒಂಥರ ಖುಷಿ ಸರ್. ಥ್ಯಾಂಕ್ ಯು. ಎಸ್ ಸರ್. ಸರ್, ನಾನು ಅವಾಗಲೇ ಹೇಳ್ತಿದ್ದೆ, ಚಂದನ ಟಿವಿ ಅಂತ ಅಂದಾಗ ಫಸ್ಟ್ ನಿಮ್ಮ ವಾಯ್ಸ್ ನಮಗೆ ಬರುತ್ತೆ. ಅದು ಬಿಟ್ಟರೆ ಕ್ರಿಕೆಟ್ ಕಾಮೆಂಟ್ರಿಗಳಲ್ಲಿ ನಿಮ್ಮ ವಾಯ್ಸ್ ಆಲ್ಮೋಸ್ಟ್ ಕೇಳ್ತಾ ಇರ್ತೀವಿ. ಹೆಂಗೆ ಅನಿಸುತ್ತೆ ಸರ್ ಕಂಟಿನ್ಯೂ ಆಗಿ ನೀವು ಮಾಡ್ತಾ ಇರೋಂಥ ನಿಮ್ಮ ಧ್ವನಿಗಳ ಮೂಲಕ? ಈಗ ನಿಮ್ಮ ಮಾತಿನಲ್ಲೇ ಉತ್ತರ ಅಡಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಆ ವೆಲ್ ವಿಶಸ್, ಆ ಹಾರೈಕೆ, ಜನರ ಹಾರೈಕೆ ಜೊತೆಗೆ ಕೆಲಸದ ಕಡೆ ಇರುವ ಶ್ರದ್ಧೆ, ಜನರ ಬೆಂಬಲ, ಕಮಿಟ್ಮೆಂಟ್, ಇವೆಲ್ಲ ಕಾರಣದಿಂದ ಇವತ್ತಿಗೂ ಭಗವಂತನ ದಯೆಯಿಂದ ಮಾಡ್ತಾ ಇದ್ದೀನಿ ಕಾಮೆಂಟ್ರಿ. ಸರ್, ಈಗ ನ್ಯೂಸ್ ಒಂದು ಕಡೆ ಆಯಿತು ಅಂತಂದರೆ ಅದರದೇ ಆದಂಥ ಒಂದು ಫ್ಲೋ ಇರುತ್ತೆ. ಸೊ ಕಮೆಂಟ್ರಿ ಅಂತ ಬಂದಾಗ ಅದರದೇ ಆದಂಥ ಒಂದು ಫ್ಲೋ ಇರುತ್ತೆ. ಆ ಎರಡನ್ನೂ ಹ್ಯಾಂಡಲ್ ಮಾಡೋವಂಥದ್ದು ಹೆಂಗೆ? ಆಮೇಲೆ ಯಾವ ಇಸ್ವಿಲಿ ಸರ್ ನೀವು ಕ್ರಿಕೆಟ್ ಕಮೆಂಟ್ರಿನ ಶುರು ಮಾಡಿದ್ದು? ನಾನು 1997ರಿಂದನೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 28 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಐ ಡೂ ಲಾಟ್ ಆಫ್ ಇಂಗ್ಲೀಷ್ ಕನ್ನಡ ಎರಡೂ ಮಾಡ್ತಾ ಇದ್ದೀನಿ. ನ್ಯೂಸ್ ರೀಡಿಂಗ್ ದೂರದರ್ಶನಲ್ಲಿ ಮಾಡ್ತಾಯಿದ್ದೆ. ಬಟ್ ಐ ಮೀನ್ ಎಂಜಿನಿಯರ್ ಆ್ಯಂಡ್ MBA. ಸೊ ಈ ರೀತಿ ಅದರಿಂದ ಕಮಿಟ್ಮೆಂಟ್, ಯಾವುದೇ ಕೆಲಸ ಹಿಡಿದ್ರೂ ಹೇಗಾದರೂ ಮಾಡಿ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಸ್ತೆ, ಪ್ಯಾಷನ್ ಇತ್ತು. ಆ ಕಾರಣದಿಂದ ಬಹುಶಃ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ಈಗ ಕಮೆಂಟ್ರಿ ಮಾಡ್ತಿದ್ದೀನಿ ಕನ್ನಡದಲ್ಲಿ ಅಂತಂದಾಗ ಆ ಕನ್ನಡದ ಒಂದು ಭಾಷಾ ಜ್ಞಾನ, ಆಮೇಲೆ ಕನ್ನಡದ ಒಂದು ಹಿಡಿತ ತುಂಬ ಚೆನ್ನಾಗಿತ್ತು. ಸೊ ಆ ಒಂದು ಕನ್ನಡದ ಹಿಡಿತ ಜೊತೆಗೆ ಹೋಗ್ತಿದ್ದಂಗೆ ಆ ಒಂದು ಫ್ಲೋ ಕೆಲವೊಬ್ರು ಚೇಂಜ್ ಮಾಡ್ಕೊಳ್ತಾರೆ, ಕಾಲಕ್ಕೆ ತಕ್ಕನಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಂದು ಫ್ಲೋ ವೇರಿಯೇಷನ್ ಏನಾದರೂ ಆಗಿದೆಯಲ್ಲ, ಹೆಂಗೆ ಅಂತ? ಆ ಕಾಲಕ್ಕೆ ತಕ್ಕ ಹಾಗೆ ವೇರಿಯೇಷನ್ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಆಗಿದೆ. ಆದರೆ ಒಬ್ಬರದ್ದು ಸ್ಟೈಲ್ ಒಂದೇ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಾಡಿದ್ರು ಸಹ ಆ ಕಾಲಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಚಿತ್ರಕಥೆಗಳನ್ನು ಮೂಡಿ ಮಾಡ್ತಾರೋ, ಅದೇ ರೀತಿ ಕಾಮೆಂಟ್ರಿನಲ್ಲೂ ಅಷ್ಟೇ. ವಿ ನೀಡ್ ಟು ಅಪ್ಗ್ರೇಡ್ ಅವರ್ ಸೆಲ್ಸ್, ವಿ ನೀಡ್ ಟು ಅಪ್ಡೇಟ್ ಅವರ್ ಸೆಲ್ಸ್. ಆ ಕಾಲಕ್ಕೆ ತಕ್ಕಂತೆ ನಮ್ಮ ನಿರೂಪಣೆ ಇರ್ಬೋದು, ಕಾಮೆಂಟ್ರಿ ಇರ್ಬೋದು, ಆ ರೀತಿ ಮಾಡಬೇಕಾಗತ್ತೆ. ಸರ್, ಈಗ CCL ಅಂತ ಬಂದಾಗ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಆ್ಯಂಡ್ ಇವತ್ತು ಸೆಮಿಫೈನಲ್ ಕೂಡ ಇತ್ತು. ಫಾರ್ ಫಸ್ಟ್ ಟೈಮ್ ಮೈಸೂರಲ್ಲಿ ಇದ್ದಿದ್ದು. CCL ಅಂತ ಬಂದಾಗ ಎಷ್ಟು ಖುಷಿ ಆಗುತ್ತೆ ನಮ್ಮ ಕನ್ನಡದವ್ರು ಆಡ್ತಾ ಇರಬೇಕಾದ್ರೆ. ಜೊತೆಗೆ ಕಿಚ್ಚ ಸುದೀಪ್ ಸರ್ ಬಗ್ಗೆ CCL ಅಂದರೆ ಅದು ಒಂದು ಈಗ ಭಾರತ ಇದ್ದಂಗೆ, ಅಂದರೆ ಯೂನಿಟ್, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥದ್ದು CCL. ಬೇರೆ ರಾಜ್ಯಗಳಿಂದೆಲ್ಲ ಟೀಮ್ ಬರುತ್ತೆ, ನಮ್ಮ ಕರ್ನಾಟಕ ಟೀಮು ಚೆನ್ನಾಗಿ ಆಡ್ತಾರೆ. ಬಟ್ ಕಿಚ್ಚ ಸುದೀಪ್ ಅವರ ಪ್ಯಾಷನ್, ಬಹುಶಃ ಅದೇ ಕಾರಣದಿಂದ ಕರ್ನಾಟಕ ಬುಲ್ಡೋಸ್ ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಈ T10, T20ನಲ್ಲಿ ಆ ದಿನ ಯಾವ ತಂಡ, ಒಬ್ಬ ಆಟಗಾರ, ಇಬ್ಬರು ಆಟಗಾರ ಪಂದ್ಯದ ಫಲಿತಾಂಶವನ್ನು ಬದಲಾಯಿಸುವಂತಹ ಒಂದು ಸ್ಥಿತಿ ಇರುತ್ತೆ. ಅದೇ ಆಯ್ತು ಇವತ್ತು. ಕರ್ನಾಟಕ ಬುಲ್ಡೋಸ್ ಅತ್ಯುತ್ತಮವಾಗಿ ಆಡಿದ್ರು. ಆದರೆ ಎಂಡ್ ಆಫ್ ದ ಡೇ ವಿಕ್ರಾಂತ್ ಹಾಗೂ ಅತ್ಯುತ್ತಮವಾದ ಬ್ಯಾಟಿಂಗಿಂದ ಕರ್ನಾಟಕ ಸೋಲ್ಬೇಕಾಯ್ತು. ಸರ್, ಫಾರ್ ಫಸ್ಟ್ ಟೈಮ್ ಮೈಸೂರಲ್ಲಿ ಆಡಿರೋವಂಥದ್ದು. ಸೊ ನಾಳೆ ಫೈನಲ್ಗೆ ಇನ್ನೂ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತಲೇ ಸಿಕ್ಕಾಪಟ್ಟೆ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಆ್ಯಂಡ್ ಈ ಒಂದು ಸೆಮಿಫೈನಲ್ ಬಗ್ಗೆ ಸೊ ಹೆಂಗೆ ಅನ್ನಿಸ್ತು? ಫೈನಲ್ ಈ ಒಂದು ಸೀಸನ್ ಬಂದಿದ್ರೆ ಚೆನ್ನಾಗಿರೋದು. ಬಟ್ ದಿಸ್ ಇಸ್ ಕ್ರಿಕೆಟ್. ಆದರೂ ಕ್ರಿಕೆಟ್ ಪ್ರೇಮಿಗಳು ನಾಳೆ ಬರ್ತಾರೆ ಅನ್ನುವಂಥ ಆಸೆ ಇದೆ. ಸರ್, ಇದೇ ವಾಯ್ಸಲ್ಲಿ ಇವತ್ತು ಸೋತಿದ್ದಾರೆ, ಓಕೆ ಸರ್. ಬಟ್ ಈ ವಾಯ್ಸಲ್ಲಿ ಇವತ್ತು ಗೆದ್ದಿದ್ರೆ ಯಾವ ಥರ ಒಂದು ಕಮೆಂಟ್ರಿ ಬರ್ತಾ ಇತ್ತು ಅನ್ನೋದೊಂದು ನಮ್ಮ ಸರ್. ಫೈನಲ್ ಬಾಲಲ್ಲಿ ಗೆದ್ರು ಅಂತ ಅಂದರೆ ಇದರೊಂದಿಗೆ ಕಡೆಯ ಚೆಂಡಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಜಯ ಗಳಿಸಿದೆ. ಕರ್ನಾಟಕ ಬುಲ್ಡೋಸರ್ಸ್ has defeated Chennai Rhinos in the last ball of this particular match. So Karnataka will take on Punjab the share in the finals. ಕರ್ನಾಟಕ ಗೆದ್ದಿದ್ರೆ ಇಟ್ಸ್ ಓನ್ಲಿ ಹೈಪೋಥೆಟಿಕಲ್, ಮುಂದಿನ ವರ್ಷಕ್ಕೆ ಕಾಯಬೇಕು. ಬಟ್ ನೆವರ್ದಿಲೆಸ್ ಕರ್ನಾಟಕ ಬುಲ್ಡೋಸರ್ಸ್ ದೇ ಪ್ಲೇಡ್ ವೆಲ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.